ಇನ್ನು ಸರ್ಕಾರಿ ಹಾಸ್ಟೆಲ್ನಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ದೌರ್ಜನ್ಯ ಆಗ್ತಾ ಇದೆ. ವಾರ್ಡನ್ ಜೊತೆಗೆ ಸೇರಿ ಹಳೆ ವಿದ್ಯಾರ್ಥಿಗಳು ದಾದಾಗಿರಿಯನ್ನ ಮಾಡ್ತಾ ಇದ್ದಾರೆ. HSR ಲೇಔಟ್ನ ಸರ್ಕಾರಿ ಕ್ಲಾಸಿಫೈಡ್ ಬಾಯ್ಸ್ ಹಾಸ್ಟೆಲ್ ಅವಧಿ ಮುಗಿದ್ರು ಕೂಡ ಇಲ್ಲಿನ ಹಾಸ್ಟೆಲ್ನಲ್ಲಿ ಠಿಕಾಣಿ ಕೊಡ್ತಾ ಇದ್ದಾರೆ. ವಾರ್ಡನ್ ನಡೆಸುವ ಹಲವು ಅಕ್ರಮಗಳಿಗೆ ಈ ಹಳೆ ವಿದ್ಯಾರ್ಥಿಗಳು ಸಾಥ್ ಕೊಡ್ತಾ ಇದ್ದಾರೆ. ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡುವಂತ ಹಳೆ ವಿದ್ಯಾರ್ಥಿಗಳ ದಾದಾಗಿರಿಗೆ ಕಡಿವಾಣ ಹಾಕುವುದಕ್ಕೆ ಅಧಿಕಾರಿಗಳು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಹಳೆ ಸ್ಟೂಡೆಂಟ್ಸ್ ಆಟಾಟೋಪಕ್ಕೆ ಈಗ ಇರುವಂತಹ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ. ಇನ್ನು ವಾರ್ಡನ್ ಹಾಗೂ ಹಳೆ ವಿದ್ಯಾರ್ಥಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಾದಾಗಿರಿಗೆ ಕಡಿವಾಣ ಹಾಕೋದಿಕ್ಕೆ ಅಧಿಕಾರಿಗಳು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ವಾರ್ಡನ್ ಜೊತೆಗೆ ಸೇರಿ ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಇನ್ನು ವಾರ್ಡನ್ ನಡೆಸುವಂತಹ ಹಲವು ಅಕ್ರಮಗಳಿಗೆ ಈ ವಿದ್ಯಾರ್ಥಿಗಳು ಕೂಡ ಅಂದ್ರೆ ಈ ಹಳೆ ವಿದ್ಯಾರ್ಥಿಗಳು ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇವುಗಳೆಲ್ಲ ಕಡಿವಾಣ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಈಗ ಇರುವಂತಹ ವಿದ್ಯಾರ್ಥಿಗಳು ಒತ್ತಡವನ್ನ ಹೇರ್ತಾ ಇದ್ರು ಕೂಡ, ದೂರನ್ನು ಕೊಡ್ತಾ ಇದ್ರು ಕೂಡ ಅವುಗಳ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳ ಆಹಾರ ಹಾಗೂ ಸೌಲಭ್ಯಗಳಿಗೆ ಕತ್ತರಿ ಬೀಳ್ತಾ ಇದೆ. ಹಾಸ್ಟೆಲ್ ವಾರ್ಡನ್ ಸುನಿಲ್ ಎಂಬಾತನಿಂದ ಈ ರೀತಿಯ ಕೃತ್ಯಗಳು ನಡೀತಾ ಇದೆ. ಇನ್ನು ಹಳೆ ವಿದ್ಯಾರ್ಥಿ ರಾಚಪ್ಪ ವಾರ್ಡನ್ಗೆ ಸಾಥ್ ನೀಡ್ತಾ ಇದ್ದಾನೆ. ಹಳೆಯ ವಿದ್ಯಾರ್ಥಿ ರಾಚಪ್ಪನನ್ನ ಮುಂದಿಟ್ಟುಕೊಂಡು ವಾರ್ಡನ್ ಅಕ್ರಮವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ವಾರ್ಡನ್ ಸುನಿಲ್ ಹಾಗೂ ರಾಚಪ್ಪ ವಿರುದ್ಧ ಅಧಿಕಾರಿಗಳಿಗೆ ದೂರನ್ನ ಕೊಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಿಗೂ ಕೂಡ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ. ಹಾಸ್ಟೆಲ್ ಆವರಣದಲ್ಲಿ ರೌಡಿಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿ. ಹಾಸ್ಟೆಲ್ ಆವರಣದಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ. ಜೊತೆಗೆ ಗಾಂಜಾ ಹಾಗೂ ಮದ್ಯ ಸೇವನೆ ಮಾಡಿ ಜೀವ ಬೆದರಿಕೆಯನ್ನು ಕೂಡ ಹಾಕುವಂತ ಆರೋಪ. ಹಾಸ್ಟೆಲ್ನಲ್ಲಿ ಅಕ್ರಮಗಳನ್ನ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಪ್ರಶ್ನೆ ಮಾಡಿದ್ರೆ ಜೀವ ಬೆದರಿಕೆಯನ್ನ ಹಾಕಿ ಅವರನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ವಾರ್ಡನ್ ಹಾಗೂ ಹಳೆ ವಿದ್ಯಾರ್ಥಿಗಳ ಕಾಟಕ್ಕೆ ವಿದ್ಯಾರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಹಾಸ್ಟೆಲ್ನಲ್ಲಿ ಹಳೆ ವಿದ್ಯಾರ್ಥಿಗಳು ಹಾಗೂ ವಾರ್ಡನ್ ನಡೆಸ್ತಾ ಇರುವಂತಹ ಕೃತ್ಯಕ್ಕೆ ಈಗಿನ ವಿದ್ಯಾರ್ಥಿಗಳಲ್ಲಿ ರೋಸಿ ಹೋಗಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಲ್ಲೂ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಅಂದ್ರೆ ಏನಾಗ್ತಾ ಇದೆ ಅಲ್ಲಿ? ಮಧುಕರ್, ಏನಂತಂದ್ರೆ ನಲ್ಲಿರುವಂತಹ ಕ್ಲಾಸಿಫೈಡ್ ಬಾಲಕರ ಹಾಸ್ಟೆಲ್, ಸರ್ಕಾರಿ ಬಾಲಕರ ಹಾಸ್ಟೆಲ್ ನಲ್ಲಿ ಕಳೆದ 5-6 ವರ್ಷಗಳಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಈಗಿನ ವಿದ್ಯಾರ್ಥಿಗಳು ಅಳಲನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ವಾರ್ಡನ್ ನಾಗೇಂದ್ರ ಮತ್ತೆ ಹಳೆ ವಿದ್ಯಾರ್ಥಿ ರಾಚಪ್ಪ ಮತ್ತೆ ಕೆಲ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಈಗಿನ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇರುವಂತದ್ದು. ಒಂದು ರೀತಿ ರೌಡಿ ತರ ವರ್ತನೆ ಮಾಡುವಂತದ್ದು ಹಾಸ್ಟೆಲ್ ಆವರಣದಲ್ಲಿ. ಮತ್ತೆ ಹಾಸ್ಟೆಲ್ ನಲ್ಲಿ ಸಿಗ್ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳಾಗಿರ್ಬೋದು, ಅದೆಲ್ಲವೂ ಕೂಡ ವಾರ್ಡನ್ ಜೊತೆ ಸೇರ್ಕೊಂಡು ಅಕ್ರಮಗಳ ಇರುವಂತದ್ದು ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈ ಹಳೆ ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂತ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೂ ಕೂಡ ದೂರನ್ನ ಕೊಡಲಾಗಿತ್ತು. ಆದ್ರೆ ಇದು ಎದುರಿಸಿಲ್ಲ ಅನ್ನುವಂತ ಒಂದು ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು ಹಾಸ್ಟೆಲ್ ಆವರಣದಲ್ಲಿ. ಯಾರ್ಯಾರೋ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಔಟರ್ಸ್ ನಿಂದ ಕರ್ಕೊಂಡು ಬಂದು ಇಲ್ಲಿ ಪಾರ್ಟಿ ಮೋಜು ಮಸ್ತಿ ಮಾಡುವಂತ ಕೆಲಸಗಳು ಆವರಣದಲ್ಲಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಿ ಅನ್ನುವಂತ ಒಂದು ದೂರನ್ನ ಕೊಟ್ಟರು ಕೂಡ ಹಳೆ ವಿದ್ಯಾರ್ಥಿಗಳು ಇವರಿಗೆ ಜೀವ ಬೆದರಿಕೆ ಮತ್ತೆ ಪ್ರಾಣ ಬೆದರಿಕೆ ಹಾಕುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಹಾಸ್ಟೆಲ್ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತೆ ವಾರ್ಡನ್ ಸೇರಿ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬಂದಿರುವಂತದ್ದು. ಹೀಗಾಗಿ ಇವ್ರ ಮೇಲೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮತ್ತೆ ದೂರನ್ನ ಈಗ ಈ ಸಮಾಜ ಕಲ್ಯಾಣ ಇಲಾಖೆಗೆ ದೂರನ್ನ ಕೊಟ್ಟಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.